ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ, ಟೈಮ್ ಬಂದು 10:30 ಆಗ್ತಾ ಇದೆ. ಆದರೂ ಕೆಲಸಗಳೇ ಸ್ಟಾರ್ಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೆ ಡೈಲಿ. ಇವತ್ತು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಪೂಜನ ಜೊತೆ ಮಾತಾಡ್ತಾ ಇದ್ದೆ, ಹಾಗೆ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು. ಹೀಗೆ ಮಾತಾಡಿಕೊಂಡು ಟೈಮ್ ಹೋಯಿತು. ಈಗ ಹೋಗ್ಬಿಟ್ಟು ಅಂದರೆ ಬೆಡ್ರೂಮಲ್ಲಿ ಕಿಚನ್ ಏನು ಕ್ಲೀನ್ ಮಾಡಲ್ಲ. ದೇವ್ರ ಮನೆ ಅಂದರೆ ದೇವರು ಏನು ನಾನಲ್ಲಿ ಪೂಜೆ ಮಾಡ್ತೀನಿ ಅದೊಂದು ಮಾತ್ರ ಕ್ಲೀನ್ ಮಾಡ್ಕೊತೀನಿ. ಇದೆಲ್ಲ ಸುಮ್ಮನೆ ಹಾಗೆ ಲೈಟಾಗಿ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಇವಾಗ ಬೆಡ್ರೂಮ್ ಹತ್ರ ಹೋಗ್ಬಿಟ್ಟು ಆ ಬೀರು ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ. ತಿಂಡಿ ಎಲ್ಲ ಆಯಿತು, ಬಿಸಿಬೇಳೆ ಬಾತ್ ಮಾಡಿದೆ, ಅದನ್ನು ತಿಂದ್ಕೊಂಡು ಹಾಗೆ ಬಿಸಿನೀರು ಖಾಲಿಯಾಗಿತ್ತು ಅಂತೇಳಿ ಅದನ್ನು ಕಾಯಿಸಿ ಇಟ್ಬಿಡೋಣ ಅಂತೇಳ್ಬಿಟ್ಟು. ಏಕೆಂದರೆ ಮೋನಮ್ಮ ಮಧ್ಯಾಹ್ನ ಬಂದಾಗ ಕುಡಿಯೋಕ್ಕೆ ಬೇಕಲ್ಲ, ಆವಾಗ ಅದು ಬಿಸಿ ಇರುತ್ತೆ. ಇವಾಗಲೇ ಕಾಯಿಸಿಟ್ಬಿಟ್ರೆ ಅವಾಗ ತಣ್ಣಗಾಗಿರುತ್ತೆ. ಅದರಿಂದ ಓಕೆ, ನಾನಿವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಅದು ಕ್ಲೀನಿಂಗ್ ಕೆಲಸ ಎಲ್ಲ ಏನು ತೋರಿಸಲ್ಲ, ತುಂಬ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ, ಅದಕ್ಕೇನು ತೋರಿಸಲ್ಲ. ಒಟ್ಟಲ್ಲಿ ಇವಾಗೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ನಾನು ಬೆಕ್ಕಿಗೆ ಒಂದು ಸ್ವಲ್ಪ ಫುಡ್ ಹಾಕೋಣ ಅಂತೇಳಿ ಬಂದೆ. ನೋಡಿದರೆ 2 ಬೆಕ್ಕು ಆಟ ಆಡ್ತಾಯಿದೆ. ಒಂದು ಇಲ್ಲಿ ಆಟ ಆಡ್ತಾಯಿದೆ, ಒಂದು ಮೇಲೆ ಆಟ ಆಡ್ತಾಯಿದೆ. ಏನಂದರೆ ಒಂದು ಜಿರಳೆ ಇಟ್ಕೊಬಂದಿದೆ, ಇನ್ನೊಂದು ಹಲ್ಲಿ ಇಟ್ಕೊಬಂದಿದೆ, ಅಂದರೆ ಪಲ್ಲಿ ಇಟ್ಕೊಬಂದು ಫುಲ್ಲು ಆಟ ಆಡ್ತಾಯಿದೆ. ಹೇಗೆ ಅಂದರೆ ಅದು ಸಾಯೋ ತನಕ ಬಿಡಲ್ಲ, ತಿನ್ನಲ್ಲ ಅದನ್ನು. ನೋಡಿ, ಇದೊಂದು ಅದೊಂದು ಎರಡೂ ಸುಮ್ಮನೆ ಆಟ ಆಡೋದು ಬಿಡೋದು, ಆಟ ಆಡೋದು ಬಿಡೋದು, ಇದೇ ಥರನೇ ಮಾಡುತ್ತೆ. ಫುಲ್ಲು ಸ್ಟೆಪ್ಪೆಲ್ಲ ಜಿರಳೆಗಳು ಹಲ್ಲಿಗಳು ಅದೇ ಇರುತ್ತೆ. ಡೈಲಿ ಒಂದು 3-4 ಜಿರಳೆಗಳನ್ನ ಹಿಡ್ಕೊಬರೋದು. ಅಂದರೆ ಸಾಯಿಸ್ಬಿಡ್ತಾರಲ್ಲ, ಅದು ಜೀವಂತವಾಗಿ ಹಿಡ್ಕೊಬರುತ್ತೆ. ಹಿಡ್ಕೊಬಂದು ಇಲ್ಲಿ ಸ್ಟೆಪ್ ಹತ್ರನೋ ಅಥವಾ ಮನೆ ಒಳಗಡೆ, ಒಂದೊಂದು ಸರಿ ಮನೆ ಒಳಗಡೆ ಬಂದುಬಿಡುತ್ತೆ, ಅಲ್ಲಿ ಹಿಡ್ಕೊಬಂದು ಆಟ ಆಡೋದು. ನೋಡಿ, ಅದು ಹಲ್ಲಿ ಜೀವಂತವಾಗಿದೆ ಅಂದರೆ ಅದಕ್ಕೆ ಜೀವ ಇದೆ. ಅದು ಸತ್ತೋದಾಗೆ ಬಿದ್ದೋದ್ರೆ ನಾಟಕ ಮಾಡಬೇಕು, ಅದು ಆವಾಗ ಇದು ಬಿಟ್ಬಿಡುತ್ತೆ ಸತ್ತೋಗಿದೆ ಅಂತೇಳಿ. ಅಲ್ಲಿ ಇಲ್ಲಾಂದರೆ ಬಿಡಲ್ಲ, ಸತ್ತೋಗೋ ತನಕನೂ ಬಿಡಲ್ಲ ಅದು. ಸುಮ್ಮನೆ ಈ ಥರನೇ ಆಟ ಆಡಿ ಸಾಯಿಸೋದು ಅದನ್ನು, ಆ ಥರ ಮಾಡುತ್ತೆ. ನಾನು ಏನು ಮಾಡ್ತಿದ್ದೆ ಅಂತೇಳಿ ಬಂದು ನೋಡಿದೆ, ಆವಾಗ ಆ ಥರ ಆಟ ಆಡ್ತಾಯಿತ್ತು. 2 ಬೆಕ್ಕುಗಳು, 4 ಬೆಕ್ಕುಗಳು ಅದೇ ಕಥೆನೇ. ಟೈಮ್ ಬಂದು ಇವಾಗ 6:45 ಆಗ್ತಾಯಿದೆ. ನಾನು ಬೆಳಿಗ್ಗೆಯಿಂದ ಮತ್ತೆ ಯಾವುದೇ ವೀಡಿಯೋ ಮಾಡಿಲ್ಲ. ಡ್ರೆಸ್ಸಿಂಗ್ ಮಿರರೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವತ್ತು ಅಷ್ಟೇ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಒಂದಿನ, ಇಲ್ಲಾಂದರೆ ಇನ್ನೊಂದು 2 ದಿನ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅದೇ ಕಥೆನೇ, ಮೊದಲೇಗಿತ್ತು ಅದೇ ಥರನೇ ಇರುತ್ತೆ ಎಲ್ಲ. ಈಗ ಒಂದಷ್ಟು ಬೇಡವಾಗಿರೋದು ಆ ಥರದ್ದೆಲ್ಲ ಬೀಸಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀಟಾಗಿ ಒರೆಸಿ ಈ ಥರದ್ದೆಲ್ಲ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದೇ ಗೋಳು. ಮತ್ತು ಬೆಡ್ ಸ್ಪ್ರೆಡ್ಡು ಕೂಡ ಚೇಂಜ್ ಮಾಡಿದೆ, ಯಾಕೆಂದರೆ ಸೋಮವಾರ ಚೇಂಜ್ ಮಾಡಬೇಕಿತ್ತು, ಮಾಡೇ ಇಲ್ಲ. ಅದಕ್ಕೆ ಇವತ್ತು ಮಾಡಿದ್ರೆ ಇನ್ನು ನೆಕ್ಸ್ಟು ಅಂದರೆ ಗುರುವಾರ ಚೇಂಜ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಹಬ್ಬ ನಾಳೆ ಅಂತೆಲ್ಲ ಚೇಂಜ್ ಮಾಡ್ತೀನಲ್ಲ, ಅದಕ್ಕೆ ನಾನು ಅಂದ್ಕೊಂಡೆ ಶನಿವಾರ ಚೇಂಜ್ ಮಾಡೋಣ ಅಂತ. ಶನಿವಾರ ಬೇಡ, ಇವತ್ತೇ ಚೇಂಜ್ ಮಾಡೋಣ ಅಂತೇಳಿ ಚೇಂಜ್ ಮಾಡಿ ಬೇರೆದು ಹಾಕಿದ್ದೀನಿ. ಇದು ಬಂದು ಕಾಟನ್ ಬೆಡ್ಶೀಟು, ಚೆನ್ನಾಗಿದೆ. ಆದರೆ ಏನು ಗೊತ್ತಾ, ಕಲ್ಲರೆಲ್ಲ ಶೇಡಾಗಿದೆ. ಹಳೇದಲ್ಲ ಇದು, ಹೊಸದು. ಆದರೂ ಕೂಡ ಕಾಟನ್ ಬಟ್ಟೆಗಳೇ ಹಾಗೆ ಚೆನ್ನಾಗಿರುತ್ತೆ, ಒಳ್ಳೆಯದು. ಆದರೆ ಕಲ್ಲರ್ ಶೇಡ್ ಆದಮೇಲಂತೂ ಅದನ್ನು ನೋಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಒಂಥರ ವೈಟ್ ಥರ ಆಗಿರುತ್ತೆ, ಒಂಥರ ಏನೋ ಒಂಥರ ಚೆನ್ನಾಗೇ ಇರಲ್ಲ ಅದು. ಈ ಗ್ಲಾಸ್ ಕಾಟನ್ ಅಂತೇಳಿ ಸಿಗುತ್ತೆ ನೋಡಿ, ಅದು ಚೆನ್ನಾಗಿರುತ್ತೆ. ನೀವು ಎಷ್ಟೇ ವಾಶ್ ಮಾಡಿದ್ರು, ಎಷ್ಟೇ ಬಿಸಿಲಲ್ಲಿ ಒಣಗಾಕಿದ್ರೂ ಅದು ಯಾವ ಥರ ಇರುತ್ತೆ ಬಟ್ಟೆ, ಅದೇ ಥರನೇ ಇರುತ್ತೆ. ಇದು ಒಳ್ಳೆಯದು, ಆದರೆ ಹಳೆ ಬಟ್ಟೆ ಥರ ಕಾಣಿಸುತ್ತೆ. ಯಾರಾದರೂ ನೋಡಿದ್ರಂತ ಇದೇನಪ್ಪ ಎಷ್ಟು ದಿನ ಆಗಿದೆ, ಇಷ್ಟು ಥರ ಆಗೋಗಿದೆಯಲ್ಲ ಅನ್ನೋ ಥರ ಇರುತ್ತೆ. ಓಕೆ, ಇವಾಗ ಮಧ್ಯಾಹ್ನ ಹಾಗಲಕಾಯಿ ಸಾಂಬಾರು ಇತ್ತು ಅಂತೇಳಿ ಅದನ್ನೇ ತಿಂದ್ವಿ. ಇವಾಗ ಮೊಸಪ್ಪಿಗೆಲ್ಲ ಬೇಯಿಸಿಟ್ಟಿದ್ದೀನಿ. ಇವಾಗ ಅದನ್ನು ಮಾಡಬೇಕು, ಅಂದರೆ ರುಬ್ಬಿಟ್ಬಿಡ್ತೀನಿ. ರುಬ್ಬಿಟ್ಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ವಾಕ್ ಮಾಡೋಕ್ಕೆ ಹೋಗೋಣ ಅಂತೇಳಿ. ಓಕೆ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಫ್ರೈಡೇ. ನಾನು ನಿನ್ನೆ ಯಾವುದೇ ವೀಡಿಯೋ ಮಾಡಲಿಲ್ಲ, ಸ್ವಲ್ಪನೇ ಮಾಡಿರೋದು. ಅಂದರೆ ಕ್ಲೀನಿಂಗ್ ಎಲ್ಲ ಏನು ತೋರಿಸೋದು, ಯಾವಾಗಲೂ ಒಂದು ಸರಿ ತೋರಿಸಿದೆ, ಸಿಡಿ ಹಬ್ಬ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಿದಾಗ ತೋರಿಸಿದೆ. ಅದಕ್ಕೆ ಮತ್ತೇನು ಪದೇ ಅದೇ ತೋರಿಸೋದು ಅಂತೇಳಿ ಕ್ಲೀನಿಂಗ್ ವೀಡಿಯೋ ಏನು ತೋರಿಸಿಲ್ಲ. ರೂಮೆಲ್ಲ ಕ್ಲೀನ್ ಮಾಡಾಯಿತು, ಅದು ನೆನೆನೇ ಆಯಿತು ಫುಲ್ ಕಂಪ್ಲೀಟು. ಆದರೆ ಕೌಶಿ ಬುಕ್ ಎಲ್ಲ ಇದೆಯಲ್ಲ, ಅದನ್ನು ಮಾತ್ರ ಕ್ಲೀನ್ ಮಾಡಿಲ್ಲ.
ಯಾಕೆಂದರೆ ಅವನಿಗೆ ಯಾವ ಬುಕ್ಸ್ ಬೇಕು ಯಾವ ಬುಕ್ಸ್ ಬೇಡ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ರಜಾ ಬಂದಿನ ಅಂದರೆ ಸಂಡೇ ಅವನಿಗೆ ಇಲ್ಲಿ ಕೂರಿಸ್ಬಿಟ್ಟು ನಿಂದು ಬುಕ್ಸ್ ಏನಿದೆ ಅದೆಲ್ಲ ಕ್ಲೀನ್ ಮಾಡು, ಯಾವ್ದು ಬೇಡ ಅದೆಲ್ಲ ತೆಗೆದಿಡು ಅಂತೇಳಿ ಹೇಳೋಣ ಅಂದ್ಬಿಟ್ಟು ಅದೊಂದು ಕ್ಲೀನ್ ಮಾಡಿಲ್ಲ, ಇನ್ನೆಲ್ಲ ಕಂಪ್ಲೀಟ್ ಆಯಿತು. ಮತ್ತು ಇವತ್ತು ಬಂದು ಹಾಲಂತೂ ಒಂದೇ ದಿನದಲ್ಲೇ ಕಂಪ್ಲೀಟ್ ಮಾಡ್ಬೋದಿತ್ತು. ನನ್ನ ಮೇಲೆಲ್ಲ ಧೂಳು ತೆಗಿಯೋದೆ ಒಂದಿನ ಮಾಡಿದೆ, ಮತ್ತು ಇದು ಕ್ಲೀನ್ ಮಾಡಿದ್ದು ಒಂದಿನ ಮಾಡಿದೆ ಅಷ್ಟೇ. ಇವತ್ತು ಬಂದು ತೋರಿಸ್ತೀನಿ, ನಾನು 1 hour ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ ರೀ. ನೋಡಿ ಬಚ್ಚಲು ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ, ನೀಟಾಗಿ ಉಜ್ಜಿ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಇದು ಏನೋ ತೋರಿಸಿಲ್ಲ ಕ್ಲೀನ್ ಮಾಡಿದ್ದು, ಯಾಕೆಂದರೆ ಅದೇ ಉಜ್ಜೋದು ತೊಳೆಯೋದು ಮತ್ತು ಅದೇ ಪ್ಲೇಸಿಗೆ ಅದನ್ನು ಅಲ್ಲಲ್ಲೇ ಇಟ್ಟಿದ್ದೀನಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು. ಇದೆಲ್ಲ ಪೇಂಟ್ ಏನಿದೆ ಇದು ಹೋಗ್ತಾ ಇರುತ್ತೆ ತೊಳಿತಾ. ಫಸ್ಟ್ ಇದ್ದಿದ್ದು ಈ ಕಲರು, ನಾವು ಅದ್ರ ಮೇಲೆ ರೆಡ್ ಹೊಡಿಸ್ಬಿಟ್ಟೆ. ರೆಡ್ ಹೊಡಿಸ್ಬಾರ್ದಿತ್ತು, ಇದೇ ಕಲರ್ ಹೊಡಿಸಿದ್ರೆ ಚೆನ್ನಾಗಿರ್ತಾಯಿತ್ತು. ನೀಟಾಗಿ ಉಜ್ಜಿ ತೊಳೆದ್ಬಿಟ್ಟು ಒರೆಸಿದ್ದೀನಿ. ಹೀಗಿದೆ, ಸೇಮ್ ಹೇಗಿತ್ತು ಹಾಗೇ ಇದೆ, ಏನು ವ್ಯತ್ಯಾಸ ಇಲ್ಲ. ಸ್ವಲ್ಪ ತೊಳೆದಿದ್ದೀನಿ ಅಷ್ಟೇ. ಇಲ್ಲಿ ಕೆಳಗಡೆ ಇನ್ನೂ ತೊಳೆದಿಲ್ಲ, ಏನಕ್ಕೆ ಅಂದರೆ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿದ್ದೀನಿ, ಅದೆಲ್ಲ ಒಟ್ಟಿಗೆ ಆಗಲಿ ಆಮೇಲೆ ತೊಳೆಯೋಣ ಅಂತೇಳಿ. ಇಲ್ಲೂ ಅಷ್ಟೇ, ಇದು ಅಷ್ಟೇ ಎಲ್ಲ. ಇದನ್ನು ಫಸ್ಟು ಟೈಮ್ ಏನು ಮಾಡಿಬಿಟ್ಟೆ ಅಂದರೆ ನೀರು ಹಾಕಿ ತೊಳೆದ್ಬಿಟ್ಟೆ, ಅದು ತಪ್ಪು ಮಾಡಿಬಿಟ್ಟೆ ನಾನು. ಏಕೆಂದರೆ ಅಲ್ಗೆ ಆಗಿರೋದ್ರಿಂದ ಇದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಉಡ್ಡಾಗಿರೋದ್ರಿಂದ ಈ ಥರ ಎಲ್ಲ ಎಳ್ದೋಗ್ಬಿಡುತ್ತೆ. ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ. ತೊಳೆದ್ಬಿಟ್ರೆ ಒಂದು ಸ್ವಲ್ಪ ಅಂದರೆ ನನ್ನ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂದರೆ ಒಂದು ಜಗ್ ನೀರು ಹಾಕ್ಬಿಟ್ರೆ ನೀಟಾಗಿ ಹೋಗ್ಬಿಡುತ್ತೆ ಬಟ್ಟೆಲಿ ಒರೆಸೋದಕ್ಕಿಂತ ಅಂತೇಳ್ಬಿಟ್ಟು ಆ ಥರ ಮಾಡಿದ್ದು. ಅದಕ್ಕೆ ಇದೆಲ್ಲ ಸ್ವಲ್ಪ ಹೋಗಿದೆ. ಅದಕ್ಕೆ ಇವಾಗ ಏನು ಮಾಡಿದ್ದು ಅಂದರೆ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಒರೆಸ್ಬಿಟ್ಟು ಎಲ್ಲ ಈ ಬಾಕ್ಸ್ ಏನಿದೆ ಕಡಲೆ ಹಿಟ್ಟದು ಅದೆಲ್ಲ ಅಷ್ಟೇ ಅಲ್ಲೇ ಒರೆಸ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಇದು ಅಷ್ಟೇ ನೀಟಾಗಿ ತೊಳೆದು ಎಲ್ಲ ಅಲ್ಲಲ್ಲೇ ಇದೆ. ಇನ್ನು ಬಕೆಟ್ ವಿಷಯಕ್ಕೆ ಬಂದರೆ, ಬಕೆಟ್ಟಿಗೆ ಆಸಿಡ್ ಇಲ್ಲ ಅಂದರೆ ಅದು ಕ್ಲೀನೇ ಆಗಲ್ಲ, ಆಸಿಡ್ ಬೇಕೇ ಬೇಕು. ಅದಕ್ಕೆ ನಾನು ಇವಾಗ ಆಸಿಡ್ ಇಲ್ಲ, ಇದಕ್ಕೆ ಹಾರ್ಪಿಕ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಸ್ವಲ್ಪ ಕ್ಲೀನ್ ಆಗುತ್ತೆ ಅಷ್ಟೇ, ತುಂಬೇನು ಕ್ಲೀನ್ ಆಗಲ್ಲ. ಅದಕ್ಕೆ ಇದಂತೂ ಯೂಸ್ ಮಾಡಲ್ಲ, ಸ್ನಾನಕ್ಕೆ ಇದು ಒಂದೇ ಬಕೆಟ್ ಯೂಸ್ ಮಾಡೋದು. ಅದಕ್ಕೆ ಇದನ್ನು ಮಾತ್ರ ತೊಳೆಯೋಣ ಅಂದ್ಬಿಟ್ಟು ಇನ್ನೊಂದಿನ ಯಾವಾಗಲಾದರೂ ಆಸಿಡ್ ತಂದಾಗ ತೊಳಿಬೇಕು, ಅಂದರೆ ಟೆರೆಸ್ ಮೇಲೆ ತೊಗೊಂಡೋಗಿ ತೊಳಿಬೇಕು. ಅದಕ್ಕೆ ನಾನು ಸದ್ಯಕ್ಕೆ ಹಾರ್ಪಿಕ್ಕೆಲ್ಲ ಹಾಕಿಟ್ಟಿದ್ದೀನಿ, ಆಮೇಲೆ ನೀಟಾಗಿ ತೊಳೆಯೋಣ ಅಂದ್ಬಿಟ್ಟು. ಉಪ್ಪು ನೀರು ಹಾಕಿರೋದ್ರಿಂದ ಆಸಿಡ್ ಹಾಕ್ತೆ ಅಷ್ಟು ಕ್ಲೀನ್ ಅನಿಸೋದೇ ಇಲ್ಲ. ಓಕೆ, ಆದಷ್ಟು ನೋಡಿ ಈ ಬಕೆಟ್ಗಳು ಅಷ್ಟೇ, ಇದೆಲ್ಲ ನೀಟಾಗಿ ಹೋಗ್ಬೇಕು ಅಂದರೆ ಹಾರ್ಪಿಕ್ ಹಾಕಲೇಬೇಕು, ಆಸಿಡ್ ಹಾಕಲೇಬೇಕು. ಸದ್ಯಕ್ಕೆ ಇದನ್ನು 10 ಗಂಟೆಲಿ ಸ್ಟಾರ್ಟ್ ಮಾಡಿರೋದು ನಾನು. 1 hour ಕುತ್ಕೊಂಡು ಉಜ್ಜಿ ತೊಳೆದು ಮಾಡಿದ್ದೀನಿ. ಅವಾಗವಾಗ ಇದೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ, ಆದರೂ ಕೂಡ ಇವಾಗ ಸ್ವಲ್ಪ ಡೀಪ್ ಕ್ಲೀನ್ ಅಂತೇಳಿ ಇದನ್ನು ಮಾಡಿದ್ದೀನಿ ಅಷ್ಟೇ. ಟೈಮ್ ಇವಾಗ 1:30 ಆಗ್ತಾ ಇದೆ. ನಾನು ರೈಸಿಗೆ ಇಟ್ಟಿದ್ದೀನಿ, ಹಾಗೆ ಮುದ್ದೆ ಮಾಡಬೇಕು. ಇದು ನಿನ್ನೆ ಮಾಡಿರುವಂಥ ಮೊಸೊಪ್ಪು ಸಾಂಬಾರು ಸ್ವಲ್ಪ ಇದೆ, ಇವಾಗ ಆಗುತ್ತೆ. ಹಾಗೆ ಒಂದು 4 days ಹಿಂದೆನೂ ಕೂಡ ಮೊಸೊಪ್ಪು ಸಾಂಬಾರು ಮಾಡಿದ್ದೆ, ಸೋಮವಾರ ಅನಿಸುತ್ತೆ. ಅವತ್ತೇನು ಮಾಡಿದೆ ಅಂದರೆ ಸಾಂಬಾರು ಅಂದರೆ ಮೊಸೊಪ್ಪು ಸಾಂಬಾರು ಹೇಗೆ ಮಾಡಿದೆ ಅಂದರೆ ಮಾಮೂಲಿ ಹೇಗೆ ಮಾಡಿದೆ ಸೇಮ್ ಹಾಗೆ ಮಾಡಿದ್ದೆ. ಆದರೆ ಅದರಲ್ಲಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಮಾತ್ರ ಮಿಸ್ ಮಾಡಿದ್ದೆ. ಯಾಕೆ ಅಂದರೆ ಬಿಡು ಹಾಕಿಲ್ಲ ಅಂದರೆ ಓಕೆ ಯಾರು ಹಾಕ್ತಾರೆ ಅಂತ ಸುಮ್ಮನೆ ಆಗೋದೆ. ಅವತ್ತು ಸಾಂಬಾರು ಕೂಡ ಸ್ವಲ್ಪ ಕೂಡ ಟೇಸ್ಟೇ ಇರಲಿಲ್ಲ. ನೀವು ಒಂದಾದರೂ ಆಲೂಗೆಡ್ಡೆ ಮತ್ತು ಒಂದು ಬದನೆಕಾಯಿ ನೀವು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಒಂದೊಂದಾದರೂ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಮಾಮನೂ ಕೂಡ ಹೇಳ್ತಾರೆ ಏನೋ ಸಾಂಬಾರು ಅಷ್ಟೊಂದು ಟೇಸ್ಟ್ ಅನ್ನಿಸ್ತಾ ಇಲ್ಲ ಅಂತ. ಆಮೇಲೆ ನಂಗೆ ಗೊತ್ತಾಯಿತು ಅದು ಇದೆರಡು ಹಾಕಿಲ್ಲ ಅದರಿಂದ ಅಂತ. ಒಂದು ಮನೇಲಿರಲಿಲ್ಲ, ಖಾಲಿಯಾಗಿತ್ತು. ಅದಕ್ಕೆ ನಾನು ಬೇಡ ಹಾಕೋದು ಯಾವಾಗಲೂ ಹಾಕ್ತಾ ಇರ್ತೀನಿ ಅಂತೇಳಿ ಹಾಕಿರಲಿಲ್ಲ. ನೋಡಿದ್ರೆ ಆ ಥರ ಆಯಿತು. ಅದರಿಂದ ನೆನೆ ಇನ್ನೊಂದು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಅಂತೇಳಿ ಅದನ್ನು ಹಾಕಿ ಅದಕ್ಕೆ ಒಂದು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಹೇಳೋದು, ನಾವು ತಿಂದೇ ಇರಲಿ ಒಂದಾದ್ರೂ ಅದೊಂದು ಇದೊಂದು ಹಾಕಿದ್ರೆ ಟೇಸ್ಟ್ ಇರುತ್ತೆ ಆ ಥರ. ಓಕೆ, ಇವಾಗ ಎಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ ಒಂದು ವಿಡಿಯೋ ಎಡಿಟ್ ಮಾಡ್ತೀನಿ. ಓಕೆ, ಕೌಶಿ ನಿನ್ನೆಯಿಂದ ಒಂದು ಕಡೆ ಹೋಗೋಣ ಅಂತ ಹೇಳ್ತಾ ಇದ್ದ. ನಿನ್ನೆ ಹೇಳ್ದ, ನಿನ್ನೆ ಬೇಡ
ಆಗಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಹೋಗೋಣ ಅಂದ್ಬಿಟ್ಟು ಹೇಳಿದ್ದೆ. ಅದಕ್ಕೆ ಒಟ್ಟಿಗೆ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಗೊಮ್ಮೆ ಇವಕ್ಕೆಲ್ಲ ಹಿಂಗೆ ಹಾಕ್ಬಾರ್ದು, ಸುಮ್ಮನೆ ಹಿಂಗೆ ಇಟ್ಕೊಂಡು ಕೆಳಗಡೆ ಹಾಸ್ಬಿಡ್ಬೇಕು. ಒಂದು ಈ ಮೇಲೆ ಹಾಸಿದ್ರು ಒಂದೊಂದೇ ಕಡೆ ಬಿದ್ದೈತವೆ. ದೂರ ದೂರ ಕೊಂಡೋಗ್ಬೇಕು ಒಂದೊಂದು. ನಾಗ ಹುಡುಕಿ 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 ಟೈಮಾಗಿ ತಿನ್ನುತ್ತೆ. ಅಲ್ಲೆರಡು, ಅಲ್ಲಿ 3 ತೆಗಿಯಾಕತ್ತು ಕಾಲದು. ಇದು ನೋಡಿ, ಬಿಸಿಲಿಗೆ ತಲೆ ನೋಯ್ತಾ ಇದೆ ನನಗೆ. ಬಿಸಿಲಿಗೆ ತಲೆ ನೋಯ್ತಾ ಇದೆ. 2 ನಿಮಿಷ ನಿಂತಿದ್ನಲ್ಲ, ಇವಾಗ ಬಂದು ನಿಂತಿರ್ಲಿಲ್ವಾ? ಬೆಕ್ಕೆಲ್ಲ ಇತ್ತಲ್ಲ ಕೆಳಗಡೆ. ಎಷ್ಟು ಬೇಗ ತಿನ್ಬಿಡುತ್ತಲ್ವಾ, 2 ನಿಮಿಷ. ಹಿಂಗೆ ಬಾಕ್ಸ್ ಕೈಯಲ್ಲಿದ್ರೆ ಇಲ್ಲೇ ಇರ್ತವೆ, ಹೋಗುತ್ತಾ ಅಷ್ಟೇ. ಕೆಂಚಿನ ಹೆಂಗೆ ನೋಡ್ತಾವಳ. ಹೋಗಿ ನೀನು ಬೇಡ, ನೀನು ಬೇಡ, ನಿಂಗೆ ಹಿಂಗೆ ಬೇಡ ಅಂದರೆ ಬೇಡ. ಅವಳೇ ಜಾಸ್ತಿ ತಿನ್ನೋದು. ಸೊ ಬಿಡ, ಅದ್ಯಾವುದೂ ಬರಲ್ಲ ಕೈಯಲ್ಲಿ. ಅದು ರುಚಿ ಐತೆ ಅಂದ್ಬಿಟ್ಟು ಪೌಡ್ರು ನೆಕ್ತಾ ಇದೆ. ಕೈ ಕರಿಗೆ ಬಂದ್ಲು. ಕೈ ಸಿಕ್ಕ್ರಿ, ಕೈ ಸಿಕ್ಕೋರಿಗೆ ಯಾರು ಸಿಗಲ್ಲ. ಟೈಮಿಗೆ ಸಿಗ್ತಾಳೆ. ನೆಕ್ಕೊಂಡು ನನ್ನ ಕೈನ ಇವಳು ನೋಡಿ ಯಾವ ಪೋಸಲ್ಲಿ ಕೂತವಳೆ. ಗೊಮ್ಮೆ ನನ್ನ ನೆಕ್ಕಳೆ, ಕೈ ನೆಕ್ಕಳೆ, ನನ್ನ ಕೈ ನೆಕ್ಕಳೆ, ನೆಕ್ಕೋ. ಬಿಡು ಕಷಿ, 5 ಆಯ್ತು. ಎಲ್ಲ ಅವಾಗ ತೆಗಿತಾವ, ಅವಾಗ ತೆಗಿತಾವ, ಅವಾಗ ತೆಗಿತಾವ. ಏನ್ ಕೊಡಿಸ್ತೀಯ? ಕರ್ಕೊಂಡು ಹೋಗ್ತಿದೀಯಲ್ಲ. ನಾ ಏನ್ ಕೊಡ್ತೀನಿ? 300 ರೂಪಾಯಿ ಬ್ಯಾಲೆನ್ಸ್ ಇತ್ತಾ? 300 ರೂಪಾಯಿ? 200 ಕೌಂಟ್ ಮಾಡು ತಗೊಂಡು. ಅಲ್ಲಿದೆ ನೋಡು ಎಲ್ಲ ರೇಟ್ಗಳಲ್ಲಿ. 300 ಚಿಲ್ಲರೆ ಆಗಿದೆ ನೋಡಿದ್ರೆ. ಇವಾಗ 200 ರೂಪಾಯಿಗೆ ತಗೊಂಡಿದ್ದಾನಂತೆ. ನಾನು ಹಾಕೊಂಡಿದ್ದೀನಲ್ಲ ಕಿವಿಯಲ್ಲಿ, ಆ 3 ಸೇರಿ 275 ರುಪೀಸ್. ಅದು ನನ್ನ ಇಷ್ಟ. ನೀನ್ 500 ರುಪೀಸ್ ಕೊಟ್ಟಿದ್ದೆ ಅಲ್ವಾ, ನನ್ನ ಇಷ್ಟ. ನಾನು ಏನಾದ್ರು ತಗೊಂಡಿರ್ತೀನಿ. ಇವಾಗ ನೀನ್ ತಾನೇ ಕರ್ಕೊಂಡು ಹೋಯ್ತಾ ಇರೋದು. ನೆನ್ನೆಯಿಂದ ನಡಿ ಅಂತ ಹಿಂಸೆ ಕೊಡ್ತಿದ್ಯಲ್ಲ ನನಗೆ. ಅದಕ್ಕೆ ಇವಾಗ ಕೊಡ್ಸು ನನಗೆ. ಅದು ಗೊತ್ತಿಲ್ಲ ನನಗೆ. ಅವೆಲ್ಲ ಹೇಳ್ಬೇಡ, ಕೊಡ್ಸ್ಬೇಕಷ್ಟೆ. ನೀನ ಇವಾಗ ನಾನ್ ಕರ್ಕೊಂಡು ಹೋಗ್ತಿದ್ದೆ. ನಾನು ಎಲ್ಲಿಗೂ ನಾನ್ ಕರ್ಕೊಂಡು ಹೋಗೋದೇ ಇಲ್ಲ, ನಾನು ಬರಲ್ಲ ಅಂತಾನೆ ನಾನ್ ಹೇಳ್ತೀನಿ. ಸ್ಯಾಲ್ರಿ ಆಗ್ಲಿ, ದುಡ್ಡಿಲ್ಲ, ATM ಅಲ್ಲಿ, ಅಲ್ಲಿ ಬಸ್ಸಲ್ಲಿ ನನ್ಗೆ ಸೀನಿಲ್ಲ. ನಾನು ಯಾವತ್ತೂ ನಾನೇ ಇಷ್ಟಪಟ್ಟು ಕರ್ಕೊಂಡು ಹೋಗೋದಿಲ್ಲ, ಖರ್ಚಾಗೈತೆ ಅಂತ. ಅದಕ್ಕೆ ನಾನೇನು ಕೊಡ್ಸೋದು ಇಲ್ಲ ಬಿಡು. ನಾ ಕರ್ಕೊಂಡು ಹೋಗೋದು ಇಲ್ಲ, ಕೊಡ್ಸೋದು ಇಲ್ಲ. ಇವಾಗ ನೀ ತಾನೇ ಕರ್ಕೊಂಡು ಹೋಗ್ತಾ ಇರೋದು. ಕರ್ಕೊಯ್ತೀನಿ. ಇಲ್ಲಿಂದ ಇಷ್ಟ ಆಗಿದೆ, ಸರಿ. ಅಲ್ಲಿ ಹೋದ್ಮೇಲೆ ಒಂದು ಐಟಮ್ ತಗೋಬೇಕು ಅನ್ಸುತ್ತೆ. ಹೋಗಿ ಒಂದು ಐಟಮ್ ತಗೋಬೇಕು ಅನ್ಸುತ್ತೆ, ತಗೋಲಿಲ್ಲ. ಅದು ತಿನ್ನಕ್ಕೆ ಏನಾದ್ರು ಕೇಳ್ತೇನೆ. ರೇಟ್ ಬಂದು ಸುಮಾರು 300-400 ಇರ್ತದೆ. ಈಗ ಆ 300-400 ರೂಪಾಯಿ 1 ಕೆಜಿ ಚಿಕನ್ ತರಿಸ್ಬಿಟ್ಟು ಅದ ಕಬಾಬ್ ಮಾಡ್ಬಿಟ್ಟು ಅದ ಸಾರು ಮಾಡ್ಬಿಟ್ರೆ ಅಚ್ಚುಕಟ್ಟಾಗಿ ಮನೇಲಿ ಒಂದು ಮೂವಿ ನೋಡ್ಕೊಂಡು ತಿಂತಾ ಇರ್ಬೋದಲ್ಲ ಅನ್ಸುತ್ತೆ. ಅದೇ ಸರಿ ಆಯ್ತು, ಬಟ್ಟೆ ಚೇಂಜ್ ಮಾಡ್ ಬಾ. ಯಾವ್ದು ಹಾಕೊಳ್ಳಿ? ಯಾವ್ದು ಹಾಕೋ ಬಾ. ಬಿದ್ ಬೇರೆ ಹಾಕ್ತೀನಿ. ಪ್ಯಾಂಟ್ ಚೇಂಜ್ ಎಲ್ಲೋದ್ರು ಅವೆರಡೇ ಹಾಕಿದ್ದೆ ಹಾಕ್ತೀಯ. ನಂಗೆ ಬೇಜಾರಪ್ಪ. ಎಲ್ಲೋದ್ರು ಅದೇ ಬಟ್ಟೆಗಳು. ನಿನ್ನೆ ಹೇಳಿದ್ದ ಹೋಗೋಣಮ್ಮ ಅಂತ ಹೇಳಿ. ಆಮೇಲೆ ಸುಮ್ನೆ ನೋಡ್ತೀನಿ, ಅಲ್ಲಿ ನೋಡ್ಬಿಟ್ಟು ಏನ್ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಹಂಗೆಲ್ಲ ಹೇಳಕ್ ಆಗುತ್ತಾ? ಈಗ ಒಂದ್ ಕಡೆಗೆ ಹೋದ್ಮೇಲೆ ನಾವ್ ಇಷ್ಟೇ ಖರ್ಚು ಮಾಡ್ತೀವಿ ಅಂತ ಹೇಳಕ್ ಆಗುತ್ತಾ? ಜಾಸ್ತಿ ದುಡ್ಡಿಲ್ಲ ಸದ್ಯಕ್ಕೆ. ನನ್ನ ಹತ್ರ ಹೇಳಿದ್ದೆ ತಾನೆಲ್ಲ ಖರ್ಚು ಮಾಡಿದೆ ಅಂತ. ಏನ್ ಮಾಡಕ್ಕಾಗುತ್ತೆ? ಆ ಪ್ಯಾಂಟ್ಗೂ ಆ ಶರ್ಟ್ಗೂ ಮ್ಯಾಚ್ ಆಗಲ್ಲ. ಆ ನೈಟ್ ಪ್ಯಾಂಟ್ಗೆ ಶರ್ಟ್ ಹಾಕೊಂಡು ಚೆನ್ನಾಗಿರುತ್ತಾ?
ನಿನ್ನೆ ಸ್ಕೂಲಿಂದ ಬಂದ ತಕ್ಷಣನೇ ಹೇಳ್ದ, ಸ್ಕೂಲ್ ಅನ್ನೋದೇ ಬರುತ್ತೆ ನನಗೆ, ಕಾಲೇಜಿಂದ ಬಂದ ತಕ್ಷಣನೇ ಹೇಳ್ದ. ಸ್ಕೂಲ್ ಬಾಯ್ ಹಾಕೊಂಡ್ಬಿಟ್ಟೈತಿ. ಆಮೇಲೆ ಏನೋ ಇವತ್ತು ಅಲ್ಲಿ ನಾನೇ ಸ್ಕೂಲ್ ಅಂತೀನಿ. ಎಲ್ಲಿಂದ ಬಂದ್ ಈಗ ಸ್ಕೂಲಿಂದ ಬಂದಲ್ಲಪ್ಪ ತಿನ್ಕೊಂಡ್ ಮಾಡ್ಬಿಟ್ಟು ಎಷ್ಟೊತ್ತಿಗೆ ಬಂದು ಈಗ ಸ್ಕೂಲಿಂದ ಈಗ ತಾರೆ ಬಂದೆ ಅಂತ ಹೇಳ್ತಾ ಇದ್ದ. ಅಲ್ಲೋ ಇದು ಏನು ಕಲಾಕೃತಿ ಮೇಳ ಅಂತ ಏನೋ ಹಾಕಿದಾರಮ್ಮ, ಹೋಗೋಣ ಅಂತೇಳಿ. ನಾನು ಹೇಳ್ದೆ ಬೇಡ, ನಿನ್ನೆ ಸ್ವಲ್ಪ ಮೋಡ ಥರ ಆಯಿತು, ಇವತ್ತು ಸ್ವಲ್ಪ ಬಿಸಿಲಿದೆ, ಮೋಡ ಎರಡು ಬರುತ್ತೆ ಹೋಗುತ್ತೆ ಆ ಥರ. ಅದಕ್ಕೆ ನಾನು ಹೇಳ್ದೆ ನಾನು ಬರಲ್ಲ ಅಂತ. ಆಮೇಲೆ ನಾಳೆ ಹೋಗೋಣ ಬಿಡು ಅಂತ. ಇವಾಗ ಅವನಿಗೋಸ್ಕರ ಹೋಯ್ತಿರೋದು, ನನಗೋಸ್ಕರ ಏನಲ್ಲ. ನಾನು ಹೋದ್ರೂ ಏನು ತಗೊಂಡು ತಿನ್ನೋದನ್ನ ತಗೊಳೋದಿಲ್ಲಪ್ಪ. ಅಲ್ಲಿ ಯಾವ್ಯಾವ ನೀರಲ್ಲಿ ಮಾಡಿರ್ತಾರೋ ಏನೋ, ಎಣ್ಣೆ ಯಾವ್ದು ಯೂಸ್ ಮಾಡಿರ್ತಾರೋ ಏನೋ ಅದಕ್ಕೆ. ನೀನ್ ಮುಂದೆನೆ ಯೂಸ್ ಮಾಡ್ತಾರ. ನಾವೇ ಮನೇಲಿ ಏನಾದ್ರು ಒಂದ್ ಸ್ವಲ್ಪ ಈಗ ಏನಾದ್ರು ವಡೆ ಬಜ್ಜಿ ಬೋಂಡ ಮಾಡಿದ್ರು ಆ ಎಣ್ಣೆನ ನಾವು ಇನ್ನೊಂದ್ಸರಿ ಯೂಸ್ ಮಾಡ್ಕೋತೀವಿ. ಅವರು ಅದೇ ಎಣ್ಣೆನ ಅಂದ್ರೆ ಅದರೊಳಗಡೆನೆ ಹಾಕೋದು, ಬೇಯಿಸೋದು, ಅದು ಫುಲ್ ಹಿಂಗಾಗಿರುತ್ತೆ ಅಂದ್ರೆ ಕಪ್ಪಗಾಗಿರುತ್ತೆ. ಒಂದಿನ ಏನಾಯ್ತು ಅಂದ್ರೆ ಮೋಹನ್ ಮಮ್ಮ ಏನ್ ಮಾಡಿದ್ರು, ವಡೆ ಮಾಡಿದ್ದೆ, ನಾನು ವಡೆ ಮಾಡಿದ್ದೆ. ಮೋಹನ್ ಮಮ್ಮ ಆ ಎಣ್ಣೆ ನೋಡ್ಬಿಟ್ಟು ವಡೆ ಎಲ್ಲ ಆದ್ಮೇಲೆ ನಾನೇನ್ ಮಾಡಿದೆ, ಅದನ್ನ ಒಂದು ಇದಕ್ಕೆ ಹಾಕಿಡ್ತಾ ಇದ್ದೆ, ಯಾಕಂದ್ರೆ ನೆಕ್ಸ್ಟ್ ಏನಕ್ಕಾದ್ರೂ ಒಗ್ಗರಣೆ ಅದು ಇದಕ್ಕೆ ಹಾಕೋದಿಕ್ಕೆ ಅಂತೇಳಿ ಇಡ್ತಾ ಇದ್ರೆ ನೋಡ್ಬಿಟ್ಟು ಹೇಳ್ತಿದ್ದಾರೆ ಏನಕ್ಕೆ ಎಣ್ಣೆ ಅಂತಂದ್ರು. ಅಡುಗೆಗೆ ಮತ್ತೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಈ ಎಣ್ಣೆ ಯೂಸ್ ಮಾಡ್ತಾರ ಅಂದ್ರೆ ವಡೆ ಎಲ್ಲ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಕಲರ್ ಚೇಂಜ್ ಆಗಿರುತ್ತಲ್ಲ, ಅದನ್ನ ಈ ಎಣ್ಣೆ ಯೂಸ್ ಮಾಡ್ತಾರ ಚೆಲ್ಲು ಫಸ್ಟ್ ಅಂತ ಹೇಳ್ತಿರೋದು. ನಾನಂದೆ ಅವಾಗ ನೀವು ಹೊರಗಡೆ ಬಜ್ಜಿ ಬೋಂಡ ಎಲ್ಲ ತಿಂತೀರಲ್ಲ, ಅವರು ದಿನ ಎಣ್ಣೆ ಚೇಂಜ್ ಮಾಡಿ ನಿಮ್ಗೆ ಬಜ್ಜಿ ಬೋಂಡ ಹಾಕ್ಕೊಡ್ತಾರ ಅಂತ ಕೇಳಿದೆ. ಹೌದು, ಅವ್ರು ಅನ್ಕೊಂಡಿರೋದು ಅದೇ ತರ, ಅವರು ಡೈಲಿ ಚೇಂಜ್ ಮಾಡ್ತಾರೆ ಎಣ್ಣೆನ ಅಂತ. ಯಾರು ಆ ಥರ ಎಲ್ಲ ಚೇಂಜ್ ಮಾಡಲ್ಲ. ನೀವು ಈ ಚಿಪ್ಸು ಇದೆಲ್ಲ ಮಾಡ್ತಾರೆ ನೋಡಿ, ಅಲ್ಲಿ ಹೋಗಿ ಅಲ್ಲಿ ಹೆಂಗ್ ಮಾಡ್ತಿರ್ತಾರೆ ಅಂದ್ರೆ ಆ ಎಣ್ಣೆ ಹೆಂಗಿರುತ್ತೆ ಅಂದ್ರೆ ಬೆಂದು ಅಂದ್ರೆ ಡೈಲಿ ಅದ್ರೊಳಗಡೆಗೆನೆ ಚಿಪ್ಸ್ನ ಮಾಡಿ, ಅದೇ ಈಗ ಸ್ವಲ್ಪ ಇವತ್ತು ಚಿಪ್ಸ್ ಮಾಡಿರ್ತೀರ ಅನ್ಕೊಳ್ಳಿ, ನಾಳೆ ಅದೇ ಎಣ್ಣೆ ಉಳ್ದಿರುತ್ತೆ, ಅದ್ರೊಳಗಡೆಗೆನೆ ಮತ್ತೆ ಚಿಪ್ಸ್ ಮಾಡ್ತಾ ಇರ್ತಾರೆ. ಅದು ಹೆಂಗಾಗಿರುತ್ತೆ ಅಂದ್ರೆ ಒಂಥರ ಸೀದೋಗಿರೋ ಸ್ಮೆಲ್ಲು ಮತ್ತೆ ಕಪ್ಪು ಕಾಣ್ತಾ ಇರುತ್ತೆ ಅದು ಎಣ್ಣೆ. ಅಂತ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ. ಇವ್ರು ನೋಡಿರಲ್ವಲ್ಲ, ಅದಕ್ಕೆ ಇವ್ರಿಗೆ ಗೊತ್ತಿಲ್ಲ. ಇವ್ರು ಅನ್ಕೊಂಡಿರೋದು ದಿನ ಚೇಂಜ್ ಮಾಡ್ತಾರೆ ಎಣ್ಣೆನ ಅಂತ. ನಾವೇ ಇಷ್ಟ ಎಣ್ಣೆ, ಒಂದ್ ಸ್ಪೂನ್ ಎಣ್ಣೆ ಉಳಿದ್ರು ಬಿಸಾಕಲ್ಲ ಆಯ್ತಾ. ವಡೆ ಬೋಂಡ ಗಿಂಡ ಮಾಡಿದ್ರು ಅಂತ ನೆಕ್ಸ್ಟ್ ಚಪಾತಿಗೋ ಅಥವಾ ದೋಸೆಗೋ ರೊಟ್ಟಿಗೆ ಅವ್ರು ಹಾಕೊಳ್ತೀವಿ. ನಿಮ್ಮ ಅಪ್ಪಂಗೆ ಅಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನಂತೂ ಆ ತರದಂತೂ ಕೊಡ್ಸೋದೇ ಇಲ್ಲ ಬಿಡು, ತಿನ್ನಪ್ಪ ಅನ್ನೋದೆಲ್ಲ. ಆಯ್ತು ನಡಿ, ನಿಮ್ಮ ಅಪ್ಪಂಗೆ ಅಲ್ಲೇ ಅಲ್ವಾ ನಿಮ್ಮ ಅಪ್ಪನ ಆಫೀಸು, ಫೋನ್ ಮಾಡ್ತೀನಿ ಬರ್ತದೆ. ಕೊಡಿಸ್ತೀನಿ ಅಂತಲ್ಲ, ಅದು ಇದು ಅಂತ ಬರ್ಬಾರ್ದು. ಮತ್ತೆ ಅಪ್ಪ ನಂಗ್ ಬೇಡ ಅಪ್ಪ ಅಂತೀನೋ, ಕೊಡಿಸ್ತೀನಿ ನಡಿ. ನಾನು ಒಬ್ಬ ಅಪ್ಪ ಅಮ್ಮ ಆಗಿ, ನಾನು ಒಬ್ಬ ಅಪ್ಪ ಆಗಿ ಯಾರಾದ್ರೂ ಮಕ್ಳೇನಾದ್ರು ಕೇಳಿದ್ರೆ ಕೊಡ್ಸಕ್ ಆಗದೆ ಇರ್ತದ? ಬೇಡ. ಆಮೇಲೆ ಹುಷಾರಿಲ್ಲ ಅಂದ್ರೆ ಹೇಳ್ತಿದ್ ಕೇಳಿ ತಿನ್ನು. ಆಮೇಲೆ 2 ನಿಮಿಷ ಯಾವ ಎಣ್ಣೆ ಹಾಕಿರ್ತಾರೋ ಏನೋ. ಇಷ್ಟ ಆಗಿದ್ದು ಒಂದ್ ದಿವಸ ಫುಲ್ ಬೈಕ್ ಮಾಡ್ಕೊಂಡಾಯ್ತು. ನಾನು ಕೊನೆಗೆ ಧೈರ್ಯ ಮಾಡಿದೆ, ಜ್ವರ ಬಂದ್ರೆ ಬರ್ಲಿ, ಹೋಗದ ನಡಿಯಪ್ಪ, ಚುಚ್ಚಿಸ್ತೀನಿ ಮಗ್ನೆ, ತಿನ್ನು 2 ಪೀಸ್ ತಿನ್ಬಿಟ್ಟು ಪರವಾಗಿಲ್ಲ, ಚೆನ್ನಾಗ್ ಮಾಡೋದಲ್ವಾ? ಚೆನ್ನಾಗ್ ಮಾಡೋದೆ ಅಲ್ವಾ? ಚೆನ್ನಾಗ್ ಮಾಡೋದೆ. ನಿನ್ ಕೂದಲು ಕಟ್ ಮಾಡ್ಸೋ ಫಸ್ಟ್ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತು? ಥೂ, ಅಯ್ಯೋ ಯಾರಾದ್ರೂ ಹಿಂಗ್ ಕೂದ್ಲು ಬಿಟ್ಕೋತಾರ? ಬೆಲೆ ಇದೆ. ಏನ್ ಬೆಲೆ ಇದೆಯಪ್ಪ ಕೂದ್ಲಿಗೆ? ನಂಗ್ ಗೊತ್ತಿರ್ಲಿಲ್ಲ ಕೂದ್ಲಿಗೂ ಬೆಲೆ ಇದೆ ಅಂತ. ನೀನು ಕೂದ್ಲು ಬೆಳೆಸಿರೋದ್ ತಪ್ಪು ಅಂತ ಹೇಳ್ತಿಲ್ಲ, ಅದು ಕಟ್ಟಿಂಗ್ ಮಾಡ್ಸೋ, ಅದು ತುಂಬಾ ಜಾಸ್ತಿ ಆಗಿದೆ ಗೊತ್ತಾ? ಎಂತ ಚೆನ್ನಾಗ್ ಕಾಣಿಸಲ್ಲ. ಚೆನ್ನಾಗ್ ಕಾಣಿಸುತ್ತೆ. ಜಡೆ ಹಾಕಬಿಡು ಮೇಲೆ, ಅವಾಗೆಲ್ಲ ಚಿಕ್ಕ ಮಕ್ಳಿಗೆ ಮೇಲೊಂದು ಇದಾಗ್ತಿದ್ವಿ ಅಲ್ಲ ಆ ತರ. ಆಯ್ತಾ? ಈಗ ಈಗ ಜಾಸ್ತಿ ಉದ್ದ ಕೂದಲು ಬೆಳೆಯೋದು ಹಿಂಗೆ ಟ್ರೆಂಡ್. ಅದಕ್ಕೆ ಜಡೆ ಹಾಕೊಡ್ತೀವಿ. ಅಲ್ಲಿ ಹೆಂಗ್ ಬರುತ್ತೆ ಶೇಪ್? ನನ್ ಕ್ಲಾಸಲ್ಲಿ ಯಾರು ನನ್ ತರ ಬರಲ್ಲ ಶೇಪ್ಗೂ ಒಂದ್ ಬೆಲೆ ಇದೆ ಮಮ್ಮಿ. ನಿನ್ ಮುಖ ನಡಿ, ಎಲ್ಲದಕ್ಕೂ ಬೆಲೆ ಇದೆ. ಏಯ್
ಹಿಂಗ್ 3 ಹೊತ್ತು ಬಾಚ್ಕೊಳ್ಳೋದಲ್ಲ, ಬಾಚ್ಕೋಬೇಕಾದ್ರೆ ಚೆನ್ನಾಗ್ ಕಾಣ್ಬೇಕು, ಹಂಗ್ ಬಾಚ್ಕೋಬೇಕು. ಅದಕ್ಕೆ ಹೇಳೋದು ಅದು ಒಂದು ಕಲೆ ಅಂತ. ಇವೆಲ್ಲ ಕಲೆನ ಕೊಲೆ ಮಾಡಿ ಮಾಡಿರ್ತೀವಿ. ದಿನಕ್ಕೆ 3 ಸರಿ ಉಜ್ಜಿ 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 ಇರೋ ಉದುರ್ಸ್ಕೊಂಡ್ ಮಾಡಿರ್ತೀವಿ. ಆಯ್ತು ಬಾ ಇವಾಗ. ನಾನೇನ್ ಹಂಗನ್ನಲ್ಲವ. ಅದು ಕ್ರೀಮ್ ಹಚ್ತೀಯಲ್ಲ ಅವಾಗ ಕ್ರೀಮ್ ಹೆಂಗಿರುತ್ತೆ ಹೇಳ, ನೀನ್ ಹಚ್ಚಿರೋ ಕ್ರೀಮ್? ಸ್ವಲ್ಪ ಅದು ಎಣ್ಣೆ ಕ್ರೀಮ್ ತರ ಅಲ್ವಾ, ಅದು ಸ್ವಲ್ಪ ಹಾಕಿದ್ರೆ ಆಯ್ತು. ಆಯ್ತಾ ಹೊರಡೋಣ? ಕಗ್ಗಿ ಮುಖ ನೋಡು, ಗುಂಡುಕ್ಕಿದ ಕಣ. ಕಗ್ಗಿ ಆಯ್ ಗೊಮ್ಮ ಗೊಮ್ಮ ಐ ಇಲ್ಲ ಜಂಪ್ ಹೊಡಿ ಬಿಡ ಬಿಡ. ಇಲ್ಲ ಅದ್ರ ಮಮ್ಮಿನ ಹಿಂಗೆ ಮಾಡಿದ್ ನಂಗೆ ಕೂರ್ಸ್ಕ ಸುಂದ್ರಿ ಇವಳು. ಎಲ್ಲಾ 4 ಬೆಕ್ಕಗಿಂತ ಇವಳೇ ಸುಂದ್ರಿ. ಆದ್ರೆ ಇವಳು ಬರಲ್ಲ, ಭಯ ಪಡ. ಕೈ ಹೆಂಗೆ ನೋಡಮ್, ಭಯ ಓಡ್ಬಿಡ್ತಾಳ. ಬಿಟ್ಬಿಡು, ಏನು ಮಾಡಲ್ಲ. ಕೆಳಗಡೆ ಬಿಡು, ನನ್ ಬಟ್ಟೆಗೆ ತಗ್ತಾಳ ಈಗ. ಏನಿಲ್ಲ. ಗಲೀಜ್ ಮಾಡ್ಬಿಟ್ಟೆ ಕಣವ್ವ. ಬಟ್ಟೆ ಚೇಂಜ್ ಮಾಡಿ. ಬರೋದೇ ಇಲ್ಲ ಆಮೇಲೆ ಬಿಟ್ಬಿಟ್ಟು. ಟೈಮ್ ಬಂದು ಇವಾಗ 5:45 ಆಗಿದೆ. ಇವಾಗ ಹೊರಟಿದೀವಿ. ಅಂದ್ರೆ 5 ಗಂಟೆಗೆ ಹೊರಡ್ಬೇಕು ಅಂತ ಅನ್ಕೊಂಡಿದ್ದು. ನೋಡಿದ್ರೆ 5:45 ಆಯ್ತು. ಬಿಸಿಲಿದೆ, ಆದ್ರೂ ಒಂದೊಂದ್ಸರಿ ಮೋಡ ಎಲ್ಲ ಮುಚ್ಕೊಳ್ಳುತ್ತಲ್ಲ, ಅದಕ್ಕೆ ನಾನು ಜಾಕೆಟ್ ಎಲ್ಲ ಹಾಕೊಂಡಿದ್ದೀನಿ. ಏನಂದ್ರೆ ಮಳೆ ಏನಾದರೂ ಬಂದರೆ ಬೇಡ ಅಂತೇಳಿ. ಮತ್ತು ಆಮೇಲೆ ಏನಾಗುತ್ತೆ ಅಂದರೆ ಇವಾಗ ಸ್ವಲ್ಪ ಬಿಸಿಲಿದೆಯಲ್ಲ, ಸ್ವೆಟ್ರ್ ಎಲ್ಲ ಅಂದರೆ ಜಾಕೆಟ್ ಎಲ್ಲ ಇನ್ನೂ ಬೇಡ ಅನಿಸುತ್ತೆ. ಆಮೇಲೆ ಸಂಜೆ ಆಗ್ತಾ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಗಾಳಿ ಎಲ್ಲ ಬೀಸಿದಾಗ ಚಳಿ ಚಳಿ ಅನಿಸುತ್ತೆ. ಅದಕ್ಕೆ ಜಾಕೆಟ್ ಹಾಕ್ಕೊಬಿಡೋಣ ಅಂತೇಳಿ ಇವಾಗ ನಾನು ಜಾಕೆಟ್ ಹಾಕ್ಕೊಂಡಿದ್ದೀನಿ. ಟೈಮ್ ನೋಡಿ ಕರೆಕ್ಟಾಗಿ 5:45. ಇವಾಗ ಹೊರಟಿವಿ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾತ್ರೂಮ್ಗೆ ಹೋಗಿದ್ದೆ ತಾನೆ, ಅವಾಗಿಂದ ಓಡಕ್ ನೋಡ್ತಾ ಇದೆ. ಸರಿ ನಡಿ, ಎದ್ದೇ ಹೇಳೋ ಕೌಶಿ ಪ್ಲೀಸ್. ನಾನಿಲ್ಲಿ ಮೋಹನ್ ನಮ್ಮನ ಆಫೀಸಿಗೆ ಬಂದಿದ್ದೀವಿ. ಬಂದು ಸುಮ್ಮನೆ ಫೋನ್ ಮಾಡಿದ್ವಿ. 6 ಗಂಟೆ 5 ನಿಮಿಷ ಆಗಿದ್ನಲ್ಲ, ಫೋನ್ ಮಾಡಿದ್ವಿ. ನೋಡಿದ್ರೆ ಫೋನು ಬ್ಯುಸಿ ಬರ್ತಾ ಇತ್ತು. ಆಮೇಲೆ ಹಾಗೆ ಸುಮ್ಮನೆ ಮೆಲ್ಲಗೆ ಬಂದರೆ ಫೋನಲ್ಲಿ ಮಾತಾಡ್ತಿದ್ದಾರೆ. ಇವಾಗ ಮಾತಾಡಿಕೊಂಡು ಸ್ಟೆಪ್ ಹತ್ರ ಇದ್ದೀನಿ. ಕೌಶಿ ಬಂದಿಲ್ಲ. ಲಿಫ್ಟ್ ಎಲ್ಲ ಇದೆ, ಆದರೆ ಲಿಫ್ಟೆಲ್ಲ ಯೂಸ್ ಮಾಡೋದು. ಇಲ್ಲೇನಿದೆ ಗೊತ್ತಾ, ಸ್ಟೆಪ್ ಇದೆಯಲ್ಲ, ಇದು ಒಂದು ದೊಡ್ಡದು ಒಂದು ಚಿಕ್ಕದಿದೆ. ಅಂದರೆ ಹೈಟ್ ಇದೆಯಲ್ಲ, ಹೈಟ್ ಒಂದು ದೊಡ್ಡದು ಒಂದು ಚಿಕ್ಕದಿದೆ. ಒಂದ್ಸರಿ ಬೀಳೋ ಥರನೇ ಆಗೋಯ್ತು ನನಗೆ. ಕೌಶಿ ಏನಿಸ್ತು? ಖುಷಿ ಆಯ್ತಾ? ನಿಮ್ಮ ಸರ್ಪ್ರೈಸ್ ಕೊಟ್ಟ ನಿಮ್ಮ